ಇಸ್ರೇಲ್ ಲೆಬನಾನ್ ಕದನ ವಿರಾಮ ವಿಸ್ತರಣೆಯಾಗಿದೆ. 3 ವಾರಗಳ ಕಾಲ ಯುದ್ಧ ವಿರಾಮ ವಿಸ್ತರಣೆಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರ್ತಕ್ಕಂಥ ಮಾಹಿತಿ. ಅಮೆರಿಕದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಲೆಬನಾನ್ ಹಾಗೆ ಇಸ್ರೇಲ್ ಮುಖಂಡರ ಜೊತೆಗೆ ಟ್ರಂಪ್ ಸಭೆಯನ್ನ ನಡೆಸಿ ಸಭೆಯ ಬಳಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನು ಮಾಹಿತಿ, ಯಾವ ವಿಚಾರ ಅಂತ ಹೇಳಿದ್ರೆ ಇಸ್ರೇಲ್ ಹಾಗೆ ಲೆಬನಾನ್ ಕದನ ವಿರಾಮ ಏನಿತ್ತು ಅದು ವಿಸ್ತರಣೆಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಡೊನಾಲ್ಡ್ ಟ್ರಂಪ್ ಅವರು ನೀಡಿರುವಂತ ಹೇಳಿಕೆ ಇದು. ಈ ರೀತಿಯಾಗಿ ಸಭೆಯನ್ನು ನಡೆಸಿ ಸಭೆಯ ನಂತರದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಬೆಳಗ್ಗೆ ತಾನೇ ಅಮೆರಿಕ ಇರಾನ್ ಸಂಘರ್ಷ ಯಾವ ರೀತಿಯಾಗಿ ಉದ್ವಿಗ್ನಗೊಳ್ತಾ ಇದೆ ಅನ್ನೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಒಂದು ಸಾಕ್ಷಿ ಆಗ್ತಾ ಇತ್ತು. ಹಾರ್ಮುಜ್ನಲ್ಲಿ ಯಾವುದೇ ಚಿಕ್ಕ ದೋಣಿಗಳು ಅಡ್ಡ ಬಂದರೂ ಕೂಡ ಇರಾನ್ನ ಬೋಟನ್ನು ಉಡಾಯಿಸಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ಸೇನೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನೌಕೆಗಳಿಗೆ ಅಡ್ಡ ಬರುವಂಥ ದೋಣಿಗಳನ್ನು ಉಡಾಯಿಸಬೇಕು, ಹಾರ್ಮುಜ್ ನಮ್ಮ ಕಂಟ್ರೋಲ್ನಲ್ಲಿದೆ. ಅಮೆರಿಕ ಸೇನೆಗೆ ಅಧ್ಯಕ್ಷ ಟ್ರಂಪ್ ಈ ರೀತಿಯಾಗಿ ಮಹತ್ವದ ಆದೇಶವನ್ನು ನೀಡಿದ್ರು. ಇದಾದ ನಂತರದಲ್ಲಿ ಸದ್ಯ ಈಗ ಈ ರೀತಿ ಲೆಬನಾನ್ ಹಾಗೆ ಇಸ್ರೇಲ್ ನಡುವೆ ಕದನ ವಿರಾಮ ಮತ್ತೆ ವಿಸ್ತರಣೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಒಂದು ಉನ್ನತ ಮಟ್ಟದ ಸಭೆಯಾಗಿದೆ. ಆ ಸಭೆಯಲ್ಲಿ ನಾವು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. 3 ವಾರಗಳ ಕಾಲ ಯುದ್ಧ ವಿರಾಮ ವಿಸ್ತರಣೆ ಆಗತ್ತೆ. ಲೆಬನಾನ್ ಮುಖಂಡರು ಹಾಗೆ ಇಸ್ರೇಲ್ ಮುಖಂಡರು ಈ ಇಬ್ಬರು ಮುಖಂಡರ ಜೊತೆಗೆ ನಾನು ಸಭೆಯನ್ನು ನಡೆಸಿದ್ದೇನೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಸದ್ಯ ಈ ರೀತಿಯಾಗಿ ತಿಳಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇನ್ನು ಸಾಕಷ್ಟು ಬೆಳವಣಿಗೆಗಳು ಆಗಿದ್ದು ಅಪಾರ ಹಾನಿಯೂ ಕೂಡ ಆಗಿದೆ, ಸಾಕಷ್ಟು ಸಾವು ನೋವಾಗಿದೆ. ಇದಾದ ನಂತರದಲ್ಲಿ ಮೊದಲ ಸುತ್ತಿನ ಸಂಧಾನ ಮಾತುಕತೆಗೆ ಅಂತ ಹೇಳಿ ಎಲ್ಲರೂ ಕೂಡ ತೆರಳುತ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಂಧಾನ ಮಾತುಕತೆಗಳು ನಡೆಯೋದಿಲ್ಲ. ಆ ಸಭೆಯೂ ಕೂಡ ವಿಫಲವಾಗುತ್ತೆ. ಅದಾದ ನಂತರದಲ್ಲಿ 2ನೇ ಸುತ್ತಿನ ಮಾತುಕತೆಯನ್ನ ಮಾಡ್ತೇವೆ, ಕದನ ಇಲ್ಲಿಗೆ ಮುಗಿದು ಹೋಗುತ್ತೆ ಅಂತ ಹೇಳಿ ಇಡೀ ವಿಶ್ವವೇ ಕಾದು ಕುಳಿತಿತ್ತು. ಆದರೆ ಆ ಒಂದು ಮಾತುಕತೆಗೆ ಇರಾನ್ ತಾನು ಬರೋದಿಲ್ಲ ಅನ್ನುವಂತಹ ವಿಚಾರವನ್ನ ತಿಳಿಸುತ್ತೆ. ಇದಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಇದೇ ವಿಚಾರವಾಗಿ ಮಾತನಾಡ್ತಾರೆ. ಪಾಕಿಸ್ತಾನದವರ ಮಧ್ಯಸ್ಥಿಕೆಯಲ್ಲಿ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ನೀಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಹೇಳಿಕೆಯನ್ನ ಕೊಡ್ತಾರೆ. ಇದಾದ ನಂತರ ಈಗ ಮತ್ತೆ ಇಸ್ರೇಲ್ ಲೆಬನಾನ್ ಕದನ ವಿರಾಮ ವಿಸ್ತರಣೆಯಾಗಿದೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ.